ನಮಸ್ತೆ, ವೆಲ್ಕಮ್ ಟು ಶ್ರೀ ಸಿಂಪಲ್ ಲಿವಿಂಗ್. ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್ನ ಒತ್ತಿ, ಅದಾದಮೇಲೆ ಬೆಲ್ ಐಕಾನ್ ಒತ್ತಿ ಅಲ್ಲಿ ಆಲ್ ಅಂತ ಮಾಡಿ, ಹಾಗೆ ವಿಡಿಯೋನ ಲೈಕ್ ಮಾಡೋದನ್ನ ಮರಿಬೇಡಿ. ಇದು ಆಬ್ಸಲ್ಯೂಟ್ಲಿ ಫ್ರೀ. ಇವತ್ತಿನ ವಿಡಿಯೋಲಿ ನಾನು ನಿಮಗೆ ನೀರು ದೋಸೆ ಹೇಗೆ ಮಾಡೋದು ಅನ್ನೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಇದು ಒಂದು ರಿಕ್ವೆಸ್ಟೆಡ್ ವಿಡಿಯೋ. ನನ್ನ ಸಬ್ಸ್ಕ್ರೈಬರ್ ಒಬ್ಬರು ರಿಕ್ವೆಸ್ಟ್ ಮಾಡಿದರು. ಸೊ ಕ್ಯಾಸ್ಟ್ ಐರನ್ ತವಾಲಿ ನೀರು ದೋಸೆ ಹೇಗೆ ಮಾಡೋದು ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ಅಕ್ಕಿನ ಚೆನ್ನಾಗಿ ತೊಳೆದು ರಾತ್ರಿನೇ ನೆನೆಸಿ ಇಟ್ಬಿಡಿ. ಬೆಳಗ್ಗೆ ಅದನ್ನು ಮಿಕ್ಸಿಗೆ ಹಾಕ್ಕೊಂಡು ನೀರು ಹಾಕ್ಕೊಂಡು ರುಬ್ಬಿ. ನಾನಿಲ್ಲಿ ಕಾಯಿ ಹಾಕಿಲ್ಲ, ಏಕೆಂದರೆ ಸ್ವಲ್ಪ ಡಯಟ್ ಕಾನ್ಷಿಯಸ್ ಇರೋದ್ರಿಂದ ನಾನು ಕಾಯಿ ಉಪಯೋಗಿಸಿಲ್ಲ. ಬರೀ ಅಕ್ಕಿನ ಚೆನ್ನಾಗಿ ತೊಳೆದ್ಬಿಟ್ಟು ಅದನ್ನು ಮಿಕ್ಸಿಯಲ್ಲಿ ರುಬ್ಕೊಂಡಿದ್ದೀನಿ. ಅದು ನೀರಂಗಿರಬೇಕು. ಆಮೇಲೆ ನಿಮ್ಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಇಲ್ಲಿ ಕ್ಯಾಸ್ಟ್ ಐರನ್ ತವಾನ ಸ್ವಲ್ಪ ಬಿಸಿಗಿಟ್ಟು ಆಮೇಲೆ ಈ ಥರ ಎಣ್ಣೆ ಪೂರ್ತಿ ತವಾಗೆ ಎಣ್ಣೆ ಸೋರಿ ಅದು ಚೆನ್ನಾಗಿ ಕಾಯ್ದಿದ ನಂತರ ನಾವೇನು ಹಿಟ್ಟು ಮಾಡ್ಕೊಂಡಿರ್ತೀವಿ ಅದನ್ನು ಮಿಕ್ಸ್ ಮಾಡಿ ಆಮೇಲೆ ಈ ಥರ ದೋಸೆನ ಹಾಕ್ಕೊಬೋದು ನೀವು. ಅದೊಂದು ಸ್ವಲ್ಪ ಬೆಂದ ಮೇಲೆ ಎಣ್ಣೆ ಹಾಕಿ ಅದನ್ನು ಒಂದು ಮುಚ್ಚಳದಿಂದ ಮುಚ್ಚಿ ಸ್ವಲ್ಪ ಹೊತ್ತು ಬೇಯಕ್ಕೆ ಬಿಡಿ. ಮತ್ತೆ ಪುನಃ ಮಾಡಬೇಕಾದ್ರೆ ನಾನು ಎಣ್ಣೆ ಹಾಕ್ಕೊಂಡಿಲ್ಲ, ಅದೇ ಪ್ಯಾನಲ್ಲಿರುವಂಥ ಎಣ್ಣೆನೇ ಎಲ್ಲ ಕಡೆ ಸ್ಪ್ರೆಡ್ ಮಾಡಿದ್ದೀನಿ. ಪುನಃ ಈ ಥರ ದೋಸೆ ಹಾಕ್ಕೊಂಡು ಎಣ್ಣೆ ಹಾಕ್ಕೊಂಡು ಕವರ್ ಮಾಡಿದ್ದೀನಿ. ನೋಡಿ, ಅದು ತವ ಒಂದು ಸತಿ ಬಿಸಿ ಆಗಿಬಿಟ್ರೆ ನಿಮಗೆ ಹೀಟಿಗೆ ಈ ಎಲ್ಲ ಕಡೆ ಕ್ಲೀನಾಗಿ ಬೇಯುತ್ತೆ. ನಿಮಗೆ ದೋಸೆ ತೆಗಿಯೋಕ್ಕೂ ತುಂಬ ಈಸಿ ಇರುತ್ತೆ. ಫಸ್ಟ್ ಸ್ಟಾರ್ಟಿಂಗ್ ಯೂಸ್ ಮಾಡಿದಾಗ ನೀವು ಒಂದು 2-3 ದೋಸೆ ನಿಮಗೆ ಚೆನ್ನಾಗಿ ಬರಲ್ಲ. ಬಟ್ ಯೂಸ್ ಮಾಡ್ತಾ 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 ಅದು ನಾನ್ ಸ್ಟಿಕ್ ಥರ ಆಗುತ್ತೆ. ನೋಡಿ ಎಷ್ಟು ಕ್ಲೀನಾಗಿ ದೋಸೆ ಬಂತು, ಎಲ್ಲೂ ಏನೂ ಅಂಟಲಿಲ್ಲ ದೋಸೆ. ಸೊ ಈ ರೀತಿ ನೀರು ದೋಸೆಗೆ ಬೆಸ್ಟ್ ಕಾಂಬಿನೇಷನ್ ಚಟ್ನಿ. ನಾನು ಚಟ್ನಿ ಗ್ರೀನ್ ಚಟ್ನಿ ಮಾಡೋದನ್ನ ನನ್ನ ವಿಡಿಯೋ ಇದೆ, ಬೇಕಾದರೆ ಕೆಳಗಡೆ ಲಿಂಕ್ ಹಾಕ್ತೀನಿ ನೋಡಿ. ಸೊ ನೀರು ದೋಸೆಗೆ ಬೆಸ್ಟ್ ಕಾಂಬಿನೇಷನ್ ಅಂದರೆ ಚಟ್ನಿ. ನೀವು ಪ್ರತಿ ಸತಿ ದೋಸೆ ಹುಯ್ಬೇಕಾದ್ರೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ದೋಸೆ ಹುಯ್ಬೇಕಾಗುತ್ತೆ. ಇಲ್ಲಾಂದರೆ ಕೆಳಗಡೆ ತಳದಲ್ಲಿ ಎಲ್ಲ ನಿಂತುಬಿಟ್ಟಿರುತ್ತೆ, ಅದು ದೋಸೆ ಚೆನ್ನಾಗಿ ಬರಲ್ಲ. ಸೊ ಅದಕ್ಕೆ ಪ್ರತಿ ಸತಿ ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ದೋಸೆ ಹುಯ್ಕೊಳ್ಳಿ. ಈ ರೀತಿ ನಿಮಗೆ ನೀರು ದೋಸೆ ತುಂಬ ಬೇಗ ಆಗುವಂತಹ ಒಂದು ತಿಂಡಿ. ರಾತ್ರಿ ಅಕ್ಕಿ ನೆನೆಸಿ ನೀವು ಬೆಳಗ್ಗೆ ಅದನ್ನು ರುಬ್ಕೊಂಡ್ರೆ ಆಯಿತು. ಕೆಲವರು ಅದಕ್ಕೆ ಕಾಯಿ ಹಾಕ್ಕೊತಾರೆ. ಸೊ ಆಪ್ಷನಲ್ಲು, ಕಾಯಿ ಬೇಕು ಅಂದರೆ ನೀವು ಕಾಯಿ ಹಾಕ್ಕೊಂಡು ಮಾಡ್ಕೊಬೋದು. ರುಚಿಕರವಾದ ನೀರು ದೋಸೆ ರೆಡಿಯಾಗಿದೆ. ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಒಂದು ವೇಳೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ. ನಿಮಗೆ ಬೇರೆ ಯಾವುದಾದ್ರೂ ವಿಡಿಯೋಸ್ನ ನಾನು ತೋರಿಸ್ಬೇಕು ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಮತ್ತೆ ಭೇಟಿ ಆಗ್ತೀನಿ ಇನ್ನೊಂದು ವಿಡಿಯೋ ಒಂದಿಗೆ. ನಮಸ್ಕಾರ. ಥ್ಯಾಂಕ್ ಯು.